ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಏನು, ಸೆಲ್ಫ್ ಡಿಕ್ಲರೇಷನ್ ಅಪ್ಡೇಟ್ ಕೂಡ ಏನು, ಯುವನಿಧಿ ಯೋಜನೆ ಬಂದ್ ಆಗುತ್ತಾ ಏನು, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ಜನವರಿ ಇದು ಸೆಲ್ಫ್ ಡಿಕ್ಲರೇಷನ್ ಲೈವ್ ಕೂಡ ಆಗಿದೆ, ನೀವು ಗಮನಿಸಬಹುದು. ಬಿಕಾಸ್ ಈಗ ನಿಮಗೆ ಗೊತ್ತಿರೋಗೆ ಚೇಂಜಸ್ ಕೂಡ ಮಾಡಿರೋ ಕಾರಣ ನಿಮ್ಮ ಮಾರ್ಕ್ಸ್ಗಳನ್ನೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೆಲವರಿಗೆ ಡೇಟಾ ಬಂದ್ಬಿಟ್ಟು ಫೆಚ್ ಆಗ್ತಾ ಇಲ್ಲ, ಸಮಸ್ಯೆ ಕೂಡ ಆಗ್ತಾ ಇದೆ. ಇದು ಫಸ್ಟ್ ವೀಕ್ ಆಗಿರೋ ಕಾರಣ ಸ್ವಲ್ಪ ವೆಯ್ಟ್ ಕೂಡ ಮಾಡಿ ಮತ್ತೊಂದು ಸಲ ಟ್ರೈ ಮಾಡಿ. ಬಿಕಾಸ್ ಕಡ್ಡಾಯವಾಗಿ ಈ ಬಾರಿ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ಲಾಸ್ಟ್ ಟೈಮ್ ಸಾಕಷ್ಟು ಜನ ಈ ಹಿಂದೆನೆ ಮಾಡ್ಕೊಂಡು ಮಿಸ್ ಕೂಡ ಮಾಡಿದ್ರೆ ಅವರಿಗೆ ಸಮಸ್ಯೆ ಕೂಡ ಆಗಿದೆ. ಇನ್ನ ಈ ಹಿಂದೆನೆ ಲಾಸ್ಟ್ ಟೈಮ್ ಎಲ್ಲ ಎಂಟ್ರಿ ಮಾಡೋದವರಿಗೆ ಈಗ ಸುಲಭವಾಗಿ ನೀವು ಈ ಬಾರಿ ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೋದು. ಲೈಕ್ ನಿಮ್ಮ ಆಧಾರ್ ಫೆಚ್ ಆಗ್ತಾ ಇರಲ್ಲ, ಮಾರ್ಕ್ಸ್ ಎಂಟ್ರಿ ಕೂಡ ಆಗ್ತಾ ಇರಲ್ಲ, ನಾವು ಪರ್ಸೆಂಟೇಜ್ ಎಂಟ್ರಿ ಕೂಡ ಮಾಡಕ್ ಆಗ್ತಾ ಇರಲ್ಲ, ಆಗಲ್ಲ, ಆ ಸಮಸ್ಯೆ ಕೂಡ ಆಗ್ತದೆ. ದಯವಿಟ್ಟು ಸ್ವಲ್ಪ ದಿನಗಳ ನಂತರ ಟ್ರೈ ಮಾಡಿ. ಬಿಕಾಸ್ ಅದು ಸರ್ವರ್ ಇಶ್ಯೂಸ್ ಕೂಡ ಆಗಿರೋ ಕಾರಣ ನಿಮಗೆ ಈ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಿಮಗೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇರುತ್ತೆ. ನಂತರ ನೀವು ಅದನ್ನ ಟ್ರೈ ಮಾಡಿ, ನಿಮಗೆ ಖಂಡಿತ ಆಗುತ್ತೆ. ಆದಷ್ಟು PC ಯಲ್ಲಿ ಟ್ರೈ ಮಾಡಿ, ಮೊಬೈಲ್ ನಲ್ಲಿ ನಿಮಗೆ ಸಮಸ್ಯೆ ಕೂಡ ಆಗ್ಬೋದು. ಇನ್ನ ಮೇನ್ ಥಿಂಗ್ ನೋಡಿದ್ರೆ ಯುವನಿಧಿ ಯೋಜನೆ ಅಪ್ಡೇಟ್, ಇನ್ನ ಯುವನಿಧಿ ಯೋಜನೆ ಬಂದ್ ಆಗುತ್ತಾ ಏನು ಅಂತ ಸುದ್ದಿ ಇದೆ. ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರದವರು ಹೇಳ್ಬಿಟ್ಟಿದ್ದಾರೆ 2 ವರ್ಷ ನಾವು ಮಾತ್ರ ಕೊಡ್ತೀವಿ ಅಂತ. ಅಂಡ್ ನಿಮಗೆ ಸಾಕಷ್ಟು ಜನಕ್ಕೆ ಯೋಜನೆ ಅಮೌಂಟ್ ನ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ, ಪೇಪರ್ ನಲ್ಲಿ ಕೂಡ ಬಂದಿತ್ತು. ಅಂಡ್ ನಿಮ್ಗೆ ಏನಾದ್ರು ಹೈಯರ್ ಎಜುಕೇಶನ್ ಮಾಡ್ತಾ ಇದಾರೆ, ನೀವು ಜಾಬ್ ಮಾಡ್ತಾ ಇದಾರೆ ಅಂದ್ರೆ ನೀವು ಎಲಿಜಿಬಿಲಿಟಿ ಇಲ್ಲ, ಅವ್ರನ್ನು ಕೂಡ ತೆಗೆದಾಕ್ತಾ ಇದಾರೆ. ಇನ್ನೇನು ಯಾರು 2 ವರ್ಷ ಆಗ್ತಾ ಬಂತು ಡಿಗ್ರಿ ಮುಗಿಸಿ ಅಂತವರಿಗೆ 2 ವರ್ಷದವರೆಗೂ ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಬಿಕಾಸ್ ಸರ್ಕಾರದವರು ಇಲ್ಲಿ ಯಾವುದೇ ಕಾರಣಕ್ಕೂ 5 ವರ್ಷದವರೆಗೆ ಕೊಡಕ್ ಆಗೋದಿಲ್ಲ. ಬಿಕಾಸ್ ಗೃಹಲಕ್ಷ್ಮಿ ಯೋಜನೆ ಅವನೇ ಕೊಡಕ್ ಆಗ್ತಿಲ್ಲ. ಸರ್ಕಾರದವರು ಈ ಹಿಂದನೆ 2 ವರ್ಷ ಹೇಳಿದ್ದಾರೆ, 2 ವರ್ಷದವರೆಗೂ ನಮಗೆ ಕೊಡ್ತಾರೆ. ಬಿಕಾಸ್ ಇದು ಯಾವ ರೀತಿ ಅಂದ್ರೆ ನಿಮಗೆ, ನೀವು ಎಲ್ಲರಿಗೂ ಕೂಡ 5 ವರ್ಷ ಕೊಡಕ್ಕಾಗೋದಿಲ್ಲ. ಬಿಕಾಸ್ ಇಲ್ಲಿ ಡಿಗ್ರಿ ಪಾಸ್ ಔಟ್ ಆದ ತಕ್ಷಣ ಆಡ್ ಆನ್ ಆಗ್ತಾ ಹೋಗ್ತಾರೆ. ಅಂದ್ರೆ ಇನ್ನು ಹೆಚ್ಚು ಜನ, ಲಕ್ಷಾಂತರ ವಿದ್ಯಾರ್ಥಿಗಳು ಯುವನಿಧಿ ಯೋಜನೆಗೆ ಆಡ್ ಆನ್ ಆಗ್ತಾ ಹೋಗ್ತಾ ಇರ್ತಾರೆ. ಸರ್ಕಾರ ಏನಾದ್ರು ಎಲ್ರಿಗೂ ಕೊಡ್ತೀನಿ ಅಂದ್ರೆ ಸರ್ಕಾರ ಮುಚ್ಕೋಬೇಕಾಗುತ್ತೆ, ಆರ್ಥಿಕ ಹೊರೆ ಇನ್ನೂ ಕೂಡ ಬೀಳುತ್ತೆ. ಈಗಲೇ ಗ್ಯಾರಂಟಿ ಯೋಜನೆ ಕೊಡಕ್ ಆಗ್ತಿಲ್ಲ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಹಣ ಕೊಡಕ್ ಆಗ್ತಿಲ್ಲ, ಕಾಂಟ್ರವರ್ಸಿನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ 5 ವರ್ಷ ಕೊಡೋದಿಲ್ಲ. ನಿಮಗೆ 2 ವರ್ಷ ಹೇಳಿದಾರೆ ಅಂದ್ರೆ ನಿಮಗೆ 2 ವರ್ಷದವರೆಗೂ ಕೊಡ್ತಾರೆ. ಯಾವಾಗ ಎಂಡ್ ಆಗುತ್ತೆ ಅಂತ ಹೇಳಿ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬರಬೇಕಾಗುತ್ತೆ, ಅದು ನಿಮ್ಮ ಮೈಂಡ್ ಇರಲಿ. ಅಂಡ್ ಮೈನ್ ಥಿಂಗ್, ಯೋಜನೆ ಬಂದ್ ಮಾಡ್ತಾ ಇದ್ದಾರೆ. ಯಾರೋ ನೀವು ಹೈಯರ್ ಎಜುಕೇಶನ್ ಕೂಡ ಮಾಡ್ತಾ ಇದ್ದೀರಾ, ನೀವು ಓದ್ತಾ ಇದ್ದೀರಾ ಅಂದ್ರೆ ನೀವು ಲೈಕ್ ನಿಮಗೆ PF ಡೀಟೇಲ್ಸ್ ಕೂಡ ಇರುತ್ತೆ, ಹೈಯರ್ ಎಜುಕೇಶನ್ ಮಾಡೋ ಡೀಟೇಲ್ಸ್ ಕೂಡ ಇರುತ್ತೆ, ಸ್ಕಾಲರ್ಶಿಪ್ ಡೀಟೇಲ್ಸ್ ಕೂಡ ಇರುತ್ತೆ, ಅವರಿಗೆ ಬಂದ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ 2023 ಪಾಸ್ ಆಗಿರೋರಿಗೆ ಆಲ್ರೆಡಿ 2 ವರ್ಷ ಆಗ್ತಾ ಬಂತು, ಅವರಿಗೆ ಕೂಡ ಬಂದ್ ಆಗುತ್ತೆ. ಅಂಡ್ ಅಮೌಂಟ್ ನಿಮಗೆ ಸಾಕಷ್ಟು ಜನಕ್ಕೆ ಒಬ್ಬೊಬ್ಬರಿಗೆ 1 ಕಂತು, ಒಬ್ಬೊಬ್ಬರಿಗೆ 2 ಕಂತು ಮಾತ್ರ ಬಂದಿದೆ. ನೀವು ಕರೆಕ್ಟ್ ಆಗಿ ಸ್ಟೇಟಸ್ ಲೈಕ್ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ತಿಂಗಳು ಮಾಡಿದಿರಾ ಅಂತ. ಅದಕ್ಕೋಸ್ಕರ ಈ ತಿಂಗಳು ಕೂಡ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಈ ತಿಂಗಳು ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ ಅಂದ್ರೆ ಕಡ್ಡಾಯವಾಗಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.